ನಮ್ಮ ಮನೆಯಲ್ಲಿ ಹಿರಿಯರು ಹೇಳೋ ಕೆಲವು ಮಾತುಗಳನ್ನ ನಾವು ಇವತ್ತಿಗೂ ಪಾಲಿಸ್ತೀವಿ. ಆದ್ರೆ ಅವು ನಿಜವಾಗ್ಲೂ ಸುಳ್ಳಾ ಅಥವಾ ಅವುಗಳ ಹಿಂದೆ ನಮಗೆ ಗೊತ್ತಿಲ್ಲದ ಸತ್ಯ ಏನಾದ್ರೂ ಅಡಗಿದೆಯಾ? ಬನ್ನಿ, ಇವತ್ತು ಈ ಸಂಪ್ರದಾಯಗಳ ಹಿಂದಿರೋ ಅಸಲೀ ಕಥೆಯನ್ನ ಒಟ್ಟಿಗೆ ನೋಡೋಣ. ಈ ಮಾತು ಕೇಳದವರೇ ಇರಲ್ಲ ಅಲ್ವಾ? ಸಂಜೆ ಆಯ್ತಾ, ಬಾಚಣಿಗೆ ಎತ್ತಿಡ್ಬೇಕು. ಊಟ ಮಾಡುವಾಗ ಉಪ್ಪು ಬೇಕಂದ್ರೆ ಕೈಯಿಂದ ಕೈಗೆ ಕೊಡೋ ಹಾಗೆ ಇಲ್ಲ. ಸಂಜೆ ಹೊತ್ತು ಯಾರಾದ್ರೂ ಮೊಸರು ಕೇಳಿದ್ರೆ ಕೊಡ್ಬೇಕಾ ಬೇಡ್ವಾ ಅಂತ ಒಂದು ಕ್ಷಣ ಯೋಚನೆ ಮಾಡ್ತೀವಿ. ತಲೆ ಸ್ನಾನ ಮಾಡಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಹೊರಗೆ ಹೋದ್ರೆ ಏನೋ ಆಗತ್ತೆ ಅನ್ನೋ ಭಯ. ಮತ್ತು ಮನೆಯಲ್ಲಿ ಕನ್ನಡಿ ಇಡೋದಕ್ಕೂ ಒಂದು ದಿಕ್ಕು, ಒಂದು ಲೆಕ್ಕಾಚಾರ ಇದೆ. ಇವೆಲ್ಲ ನಿಮ್ಗೂ ಕೇಳಿಬಂದ ಮಾತುಗಳೇ ಅಲ್ವಾ? ಆದ್ರೆ ಯಾಕೆ ಈ ರೂಲ್ಸ್? ನಿಜವಾಗ್ಲೂ ಹೀಗೆ ಮಾಡಿದ್ರೆ ದೇವ್ರು ಕೋಪ ಮಾಡ್ಕೊಳ್ತಾರಾ? ಅಥವಾ ಇದರ ಹಿಂದೆ ಸೈನ್ಸ್ ಇದೆಯಾ? ನೋಡಿ, ಇವತ್ತು ನಾವು ಈ ನಂಬಿಕೆಗಳನ್ನ ಮೂಢನಂಬಿಕೆ ಅಂತ ಸುಮ್ನೆ ತಳ್ಳಿ ಹಾಕಲ್ಲ. ಬದಲಿಗೆ ಅದರ ಹಿಂದಿರೋ ವಿಜ್ಞಾನ ಮತ್ತು ಲಾಜಿಕ್ ಎರಡನ್ನೂ ಓಡಿದು ನೋಡೋಣ. ರೆಡಿಯಾಗಿ? ಇವತ್ತು ನಿಮ್ಮ ಕೆಲವು ನಂಬಿಕೆಗಳು ಖಂಡಿತ ಬದಲಾಗಬಹುದು. ಸರಿ, ಹಾಗಾದ್ರೆ ನಮ್ಮ ಹುಡುಕಾಟವನ್ನ ಅಡುಗೆ ಮನೆ ಮತ್ತು ಸಂಜೆ ಹೊತ್ತಿನ ಕೆಲವು ಸೀಕ್ರೆಟ್ಸಿಂದ ಶುರು ಮಾಡೋಣ. ಈ ಸಮಯದಲ್ಲಿ ನಾವು ಪಾಲಿಸೋ ಕೆಲವು ನಿಯಮಗಳ ಹಿಂದೆ ಅಸಲಿಗೆ ಏನಿದೆ ಅಂತ ನೋಡೋಣ. ಮೊದಲನೇದಾಗಿ, ಸಂಜೆ ದೀಪ ಹಚ್ಚಿದ್ಮೇಲೆ ತಲೆ ಯಾಕೆ ಬಾಚಬಾರ್ದು? ನಮ್ಮ ನಂಬಿಕೆ ಪ್ರಕಾರ ಸಂಜೆ ಲಕ್ಷ್ಮೀ ಮನೆಗೆ ಬರೋ ಟೈಮು ಆ ಹೊತ್ತಲ್ ತಲೆ ಬಾಚಿದ್ರೆ ಕೆಟ್ಟದಾಗತ್ತೆ ಅಂತ. ಆದ್ರೆ ಇದರ ಹಿಂದಿರೋ ನಿಜವಾದ ಕಾರಣ ಸಿಕ್ಕಾಪಟ್ಟೆ ಪ್ರಾಕ್ಟಿಕಲ್ ಆಗಿದೆ. ಯೋಚ್ನೆ ಮಾಡಿ, ಹಳೆ ಕಾಲದಲ್ಲಿ ಕರೆಂಟ್ ಇರ್ಲಿಲ್ಲ. ಆ ಮಸ್ಕು ಬಲ್ಕಲ್ಲಿ ತಲೆ ಬಾಚಿದ್ರೆ ಉದುರದ ಕೂದಲು ಎಲ್ಲೆಲ್ಲೂ ಬೀಳುತ್ತಿದ್ವಲ್ವಾ? ಅದನ್ನ ಹುಡುಕಿ ಗುಡಿಸೋದು ಎಷ್ಟ ಕಷ್ಟ. ಅಷ್ಟೇ ಅಲ್ಲ, ಆ ಕೂದ್ಲುಗೆ ಹುಳ ಹುಪ್ಪಟೆಗಳು ಬರೋ ಸಾಧ್ಯತೆನೂ ಇತ್ತು. ಸೊ ಇದು ಬೇಸಿಕ್ಲಿ ಒಂದು ಹೈಜೀನ್ ರೂಲ್ ಅಷ್ಟೇ. ಈಗ ಉಪ್ಪಿನ ಕಥೆಗೆ ಬರೋಣ. ಉಪ್ಪನ್ನ ಕೈಯಿಂದ ಕೈಗೆ ಕೊಟ್ರೆ ಜಗಳ ಆಗತ್ತೆ ಅಂತಾರೆ. ಇದರ ಹಿಂದಿನ ಲಾಜಿಕ್ ತುಂಬಾನೇ ಸಿಂಪಲ್. ಇತಿಹಾಸದಲ್ಲಿ ಉಪ್ಪು ಅನ್ನೋದು ಬಂಗಾರದಷ್ಟು ಬೆಲೆ ಬಾಳೋ ವಸ್ತುವಾಗಿತ್ತು. ಯಾಕಂದ್ರೆ ಅದನ್ನ ಪಡ್ಕೊಳ್ಳೋದು ಅಷ್ಟು ಸುಲಭ ಇರ್ಲಿಲ್ಲ. ಹಾಗಿದ್ದಾಗ ಕೈಯಿಂದ ಕೈಗೆ ಕೊಡುವಾಗ ಒಂದೆರಡಗುಳು ಚೆಲ್ಲಿದ್ರೂ ಅದು ದೊಡ್ಡ ನಷ್ಟವೇ ಸರಿ. ಅದಕ್ಕೆ ಅದನ್ನ ಒಂದು ಬಟ್ಟಲಲ್ಲಿಟ್ಟು ಜಾಗ್ರತೆಯಿಂದ ಕೊಡುವ ಪದ್ಧತಿ ಬಂತು. ಜಗಳ ಆಗ್ಬಾರ್ದು ಅಂದ್ರೆ ಬೆಲೆ ಬಾಳೋ ವಸ್ತುಗಳನ್ನ ಹುಷಾರಾಗಿ ನೋಡ್ಕೋಬೇಕು ಅನ್ನೋದು ಇದ್ರ ಹಿಂದಿದ್ದ ಪಾಠ. ಹಾಗೆಯೇ ಸಂಜೆ ಹೊತ್ತು ಮೊಸರು ಕೊಡಬಾರದು ಅನ್ನೋದ್ರ ಹಿಂದೆಯೂ ಒಂದು ವೈಜ್ಞಾನಿಕ ಕಾರಣವಿದೆ. ನಂಬಿಕೆ ಪ್ರಕಾರ ಲಕ್ಷ್ಮಿ ಮನೆಯಿಂದ ಹೋಗ್ತಾಳೆ ಅಂತಾರೆ. ಆದ್ರೆ ಸೈನ್ಸ್ ಏನ್ ಹೇಳುತ್ತೆ ಗೊತ್ತಾ? ಮೊಸರು ದೇಹವನ್ನ ತಂಪು ಮಾಡುತ್ತೆ. ರಾತ್ರಿ ಆಗ್ತಾ ಆಗ್ತಾ ನಮ್ಮ ಜೀರ್ಣಶಕ್ತಿ ಸ್ವಲ್ಪ ಕಮ್ಮಿಯಾಗುತ್ತೆ. ಆ ಸಮಯದಲ್ಲಿ ತಣ್ಣಗಿರೋ ಮೊಸರನ್ನ ತಿಂದ್ರೆ, ಅದರಲ್ಲೂ ಚಳಿಗಾಲದಲ್ಲಿ ಗಂಟ್ಲು, ಚೆರೆತ, ಕಫದಂತಹ ಸಮಸ್ಯೆಗಳು ಶುರುವಾಗಬಹುದು. ಸೊ ಇದೊಂದು ಪಕ್ಕಾ ಹೆಲ್ತ್ ಅಡ್ವೈಸ್. ಓಕೆ, ಅಡುಗೆ ಮನೆಯಿಂದ ಹೊರಬಂದು ಈಗ ನಮ್ಮ ಮನೆ ಮತ್ತು ಆರೋಗ್ಯದ ಬಗ್ಗೆ ಇರೋ ಕೆಲವು ನಿಯಮಗಳನ್ನ ನೋಡೋಣ. ದಕ್ಷಿಣ ದಿಕ್ಕಿಗೆ ಮನೆ ಬಾಗ್ಲು ಇರ್ಬಾರ್ದು ಅನ್ನೋದನ್ನ ನೀವು ಕೇಳಿರ್ತೀರಾ. ಯಮನ ದಿಕ್ಕು ಅದು ಅಂತ ಭಯ ಪಡ್ತಾರೆ. ಆದ್ರೆ ಇದರ ಹಿಂದೆ ಒಂದು ಸಖತ್ ಆರ್ಕಿಟೆಕ್ಚರಲ್ ಕಾರಣ ಇದೆ. ನಮ್ಮ ದೇಶದಲ್ಲಿ ಸೂರ್ಯನ ಚಲನೆಯಿಂದಾಗಿ ದಕ್ಷಿಣಕ್ಕೆ ಮುಖ ಮಾಡಿರೋ ಮನೆಗಳಿಗೆ ಸೂರ್ಯನ ಬಿಸಿಲು ನೇರವಾಗಿ ತುಂಬಾ ಹೊತ್ತು ಬೀಳುತ್ತೆ. ಇದರಿಂದ ಮನೆ ಸಿಕ್ಕಾಪಟ್ಟೆ ಬಿಸಿಯಾಗುತ್ತೆ. ಆ ಕಾಲದಲ್ಲಿ ಎಸಿ, ಕೂಲರ್ ಇರ್ಲಿಲ್ಲ ಅಲ್ವಾ? ಹಾಗಾಗಿ ಮನೆಯನ್ನ ಆದಷ್ಟು ತಂಪಾಗಿಟ್ಕೊಳ್ಳಕ್ಕೆ ಈ ನಿಯಮವನ್ನ ಪಾಲಿಸ್ತಾ ಇದ್ರು. ಇನ್ನೊಂದ್ ನೋಡಿ, ತಲೆ ಸ್ನಾನ ಮಾಡಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಹೊರಗೆ ಹೋಗ್ಬೇಡ ಅಂತಾರೆ. ಇದರ ಹಿಂದಿರೋ ಸೈನ್ಸ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ತಲೆಗೆ ನೀರ್ ಹಾಕೊಂಡಾಗ ನಮ್ಮ ಬಾಡಿ ಟೆಂಪರೇಚರ್ ಸ್ವಲ್ಪ ಡೌನ್ ಆಗುತ್ತೆ. ಅದೇ ಟೈಮಲ್ಲಿ ಹೊಟ್ಟೆ ಖಾಲಿ ಇದ್ರೆ ಶುಗರ್ ಲೆವೆಲ್ ಕೂಡ ಕಮ್ಮಿ ಇರುತ್ತೆ. ಇಂಥ ಸ್ಥಿತಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಹೊರಗಿನ ಗಾಳಿಗೆ ಹೋದ್ರೆ ತಲೆ ಸುತ್ತು ಬಂದ ಹಾಗೆ ಆಗ್ಬಹುದು ಅಥವಾ ಸುಸ್ತು ಅನ್ಸ್ಬಹುದು. ಇದು ಪ್ಯೂರ್ಲಿ ನಮ್ಮ ಸೇಫ್ಟಿಗಾಗಿ ಮಾಡಿರೋ ಒಂದು ರೂಲ್. ಕೊನೆಯದಾಗಿ ಕನ್ನಡಿ. ಕನ್ನಡಿಯನ್ನು ತಪ್ಪು ದಿಕ್ಕಿನಲ್ಲಿ ಇಡಬಾರ್ದು, ಕೆಟ್ಟದಾಗತ್ತೆ ಅಂತಾರೆ. ಇದ್ರ ಹಿಂದೆ ಒಂದು ಸೈಕಲಾಜಿಕಲ್ ಕಾರಣ ಇದೆ. ಕನ್ನಡಿ ಬೆಳಕನ್ನ ರಿಫ್ಲೆಕ್ಟ್ ಮಾಡುತ್ತೆ ಅಲ್ವಾ? ನಾವು ಮಲಗೋ ಬೆಡ್ಗೆ ಎದುರಾಗಿ ಕನ್ನಡಿ ಇದ್ರೆ ಏನಾಗುತ್ತೆ? ರಾತ್ರಿ ಹೊತ್ತು ಎಲ್ಲೋ ಒಂಚೂರು ಬೆಳಕು ಬಿದ್ರೂ ಅದು ರಿಫ್ಲೆಕ್ಟ್ ಆಗಿ ನಮ್ಮ ಕಣ್ಣಿಗೆ ಬಿದ್ದು ನಮ್ಮ ಮೆದುಳು ಅಲರ್ಟ್ ಆಗಿ ಬಿಡ್ಬೋದು. ಇದರಿಂದ ಸರಿಯಾಗಿ ನಿದ್ದೆ ಬರಲ್ಲ. ಸೊ ಇದು ನಮ್ಮ ಮಾನಸಿಕ ನೆಮ್ಮದಿ ಮತ್ತು ಒಳ್ಳೆ ನಿದ್ದೆಗಾಗಿ ಮಾಡಿರೋ ನಿಯಮ. ಹಾಗಾದ್ರೆ ಈ ಎಲ್ಲಾ ನಿಯಮಗಳನ್ನ ನೋಡಿದ್ಮೇಲೆ ನಮಗೇನರ್ಥ ಆಯ್ತು? ಇದ್ಯಾವುದೂ ಕುರುಡು ನಂಬಿಕೆಯಲ್ಲ, ಬದಲಿಗೆ ಇದೊಂದು ಜ್ಞಾನದ ಅರಿವು. ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನಂದ್ರೆ, ನಮ್ಮ ಪೂರ್ವಜರು ಮೂರ್ಖರಲ್ಲ. ಹೌದು, ಅವರಿಗೆ ಇವತ್ತಿನ ತರ ಸೈಂಟಿಫಿಕ್ ಭಾಷೆ, ಲ್ಯಾಬ್ಗಳು ಗೊತ್ತಿರ್ಲಿಲ್ಲ. ಆದರೆ ಅವರ ವೀಕ್ಷಣ ಶಕ್ತಿ, ಅವರ ಅನುಭವ ಅಸಾಧಾರಣವಾಗಿತ್ತು. ಪ್ರಕೃತಿಯ ಜೊತೆಗೆ ಬದುಕಿದ್ದ ಅವರಿಗೆ ಯಾವುದು ಸರಿ, ಯಾವುದು ತಪ್ಪು ಅನ್ನೋದು ಚೆನ್ನಾಗ್ ಗೊತ್ತಿತ್ತು.
ಅವರಿಗೆ ಗೊತ್ತಿದ್ದ ಈ ಜ್ಞಾನವನ್ನ ಮುಂದಿನ ಪೀಳಿಗೆಗೆ ಹೇಗೆ ತಲುಪಿಸೋದು? ಅದಕ್ಕೆ ಅವರು ದೇವರು, ಧರ್ಮ ಮತ್ತು ಭಯದ ಭಾಷೆಯನ್ನ ಬಳಸ್ಕೊಂಡ್ರು. ಯಾಕಂದ್ರೆ ಇದು ನಿನ್ನ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳೋದಕ್ಕಿನ್ನ ಹೀಗೆ ಮಾಡಿದ್ರೆ ದೇವರು ಒಲಿಯಲ್ಲ ಅಂದಾಗ ಜನ ಅದನ್ನ ಬೇಗ ಪಾಲಿಸ್ತಾರೆ. ಇದೊಂದು ಡಿಸಿಪ್ಲಿನ್ ಮತ್ತು ಒಳ್ಳೆ ಹ್ಯಾಬಿಟ್ಸ್ ಕಲ್ಸೋಕೆ ಅವರು ಬಳಸಿದ ಒಂದು ಸ್ಮಾರ್ಟ್ ವಿಧಾನ. ಇವತ್ತು ನಾವು 21ನೇ ಶತಮಾನದಲ್ಲಿದ್ದೇವೆ. ನಮ್ಮತ್ರ ವಿಜ್ಞಾನವೂ ಇದೆ, ವಿವೇಕವೂ ಇದೆ. ಹಾಗಾಗಿ ಇಂಥ ಸಂಪ್ರದಾಯಗಳನ್ನ ಪಾಲಿಸಬೇಕಾ ಬೇಡವಾ ಅನ್ನೋದು ನಮ್ಮ ಚಾಯ್ಸ್. ಆದ್ರೆ ಒಂದು ಮಾತ್ ನೆನ್ಪಿಡಿ, ಯಾವುದನ್ನು ಕುರುಡಾಗಿ ಅಂದ್ರೆ ಬ್ಲೈಂಡ್ ಆಗಿ ಫಾಲೋ ಮಾಡೋದು ಬೇಡ. ಅದರ ಹಿಂದಿರೋ ಕಾರಣ ಏನು ಅಂತ ತಿಳಿದುಕೊಂಡು ಮೈಂಡ್ಫುಲ್ಲಿ ಫಾಲೋ ಮಾಡೋದು ಜಾಣತನ. ಹಾಗಾದ್ರೆ ಈಗ ನಿಮ್ಮ ಸರಿ, ನಿಮ್ಮ ಮನೆಯಲ್ಲಿ ಇವತ್ತಿಗೂ ಯಾವ ಪದ್ಧತಿಗಳನ್ನ ಪಾಲಿಸ್ತೀರಾ? ಅಥವಾ ಇವತ್ತು ನಾನ್ ಹೇಳಿದ್ದ ಕಾರಣಗಳಲ್ಲಿ ನಿಮಗೆ ಯಾವುದು ಕೇಳಿ ಶಾಕ್ ಆಯ್ತು? ಖಂಡಿತ ಕಮೆಂಟ್ ಮಾಡಿ ತಿಳಿಸಿ.